ಹಲವಾರು ಸಿಚುವೇಶನ್ಗಳನ್ನು ಎದುರಿಸಿನೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಹಳಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ನಾನು ಬರೋ ಪ್ರತಿ ನನ್ನ ಗೆಸ್ಟ್ಗೂ ಕೇಳ್ತಾ ಇರ್ತೀನಿ, ಪಂಚಸೂತ್ರಗಳೇನು ಲೈಫಿಂದು ಅಂತ. ಸೊ ನಿಮ್ಮ ಪಂಚಸೂತ್ರ? ಸೂತ್ರ 5, ಎನಿ 5 ರೂಲ್ಸ್ ಅಲ್ಲ ಭಾವನಾ, ಏನು ಸೂತ್ರಗಳನ್ನು ಇಟ್ಕೊಳ್ದೆ ನಮ್ಮನ್ನು ನಾವು ಎಷ್ಟು ತೆರೆದಿಟ್ಕೋಬೇಕು ಅಂದರೆ, ಈಗ ನಾಳೆ ಎನಿ ಚಾಲೆಂಜ್ ಮೇ ಬಿ ಥ್ರೋನ್ ಆನ್ ಅಸ್ ಅಂದ್ಕೊಳ್ಳಿ, ಯು ಹ್ಯಾವ್ ಟು ಬಿಕಮ್ ಅನದರ್ ಪರ್ಸ್ನಾಲಿಟಿ ಆಲ್ ಟುಗೆದರ್. ಯು ಬಿ ಫ್ರೀ, ನೋ, ಯು ಬಿ ಓಪನ್. ಇಂಥದ್ದೇ ಹೀಗೆ ಈಗ ಕೆಲವುದು ಅಫ್ಕೋರ್ಸ್ ನಾವು ಬಿಡೋಕ್ಕಲ್ಲ. ಏನದು ನೀವು ಹೇಳಿದ್ರೆ ನಮ್ಮ ಅಪ್ಬ್ರಿಂಗಿಂಗು, ನಮ್ಮ ರೂಟ್ಸು, ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಬಿಡೋಕ್ಕಾಗೋದೇ ಇಲ್ಲ ಬಿಡಿ. ಅದು ನಮ್ಮಲ್ಲಿ ಸಾಯೋವರೆಗೂ ಇರುತ್ತೆ. ಓಕೆ. ಬಟ್ ನಾವು ಇಲ್ಲಿ ಬಂದ ಮೇಲೆ ಖಂಡಿತ ನಮ್ಮನ್ನು ನಾವು ಹೊಸ ಹೊಸ ವಿಚಾರಗಳಿಗೆ ತೆರೆದಿಟ್ಕೊಂಡಿರಬೇಕು, ಮತ್ತು ಕಲಿಬೇಕು, ಮತ್ತು ಅಡ್ಯಾಪ್ಟ್ ಆಗಬೇಕು. ನಾನು ಹೀಗೆ, ನಾನು ಅದು ಮಾಡಲ್ಲ, ನಾನು ಇದು ಹೇಳಲ್ಲ, ನಾನು ಅಂಥದ್ದು ಹಾಗಿಲ್ಲ. ಯುನೋ, ಫಾರ್ ಯುವರ್ ಗ್ರೋತ್ ವಾಟ್ ಎವರ್ ಇಸ್ ನೀಡೆಡ್, ಸ್ಟಾರ್ಟ್ ಅಡ್ಯಾಪ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು. ಓಕೆ. ಲಾಸ್ಟ್ಲಿ, ಶ್ರುತಿ ನಾಯ್ಡು ಈಸ್ ಈಕ್ವಲ್ ಟು ಒಂದು ಪದ. ಅಡ್ವೆಂಚರಸ್.